ಅವ್ರ ಪಕ್ಷದಲ್ಲಿ ಮಾಡ್ಕೊಂಡವ್ರೆ, ಅದಕ್ಕೆ ನಾವೇ ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅವ್ರ ಪಕ್ಷದಲ್ಲಿ ಮಾಡ್ಕೊಂಡವ್ರೆ, ಅದಕ್ಕೆ ನಾವೇ ಅದಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಈಗ ಸರ್ಕಾರಕ್ಕೆ ಅವ್ರು ಹಾಕೊಂಡಿರೋ ಅರ್ಜಿನ ಅಟ್ಲೀಸ್ಟ್ ಸುಪ್ರೀಂ ಕೋರ್ಟಲ್ಲಾದರೂ ವಜಾಗೊಳಿಸೋದಕ್ಕೆ ಏನು ಬೇಕೋ ಅಡ್ವೊಕೇಟ್ನ ಇಟ್ಕೊಂಡು ಕೆಲಸ ಮಾಡಬೇಕಲ್ಲ, ಅದು ಮಾಡಿಲ್ಲ. ಇವರು ಲಾ ಮಿನಿಸ್ಟ್ರಾ? ತಮಿಳ್ನಾಡು ಒಪ್ಪಿಗೆನೇ ಬೇಕಿಲ್ಲ, ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಏನು ಉತ್ತರ ಕೊಡೋದು? ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದೆಯಾ ಸರ್? ಅವರಿಗೆ ಯಾವುದೇ ಕಾರಣಕ್ಕೂ ಮಾಡ್ತಕ್ಕಂಥ ವಿಷಯದಲ್ಲಿ ಮೇಕೆದಾಟನ್ನ ಹಲವಾರು ರೀತಿಯ ಸಮಸ್ಯೆಗಳಿಗೆ ಏನೇನು ಕ್ರಮ ತೆಗೆದುಕೋಬೇಕು, ಎಲ್ಲಿ ತಗೊಂಡಿದ್ದಾರೆ, ದುಡ್ಡು ಕೊಡ್ತೀವಿ ಅಂತಾರೆ. ಈಗ ಹಲವಾರು ಕಾರ್ಯಕ್ರಮದಲ್ಲಿ ದುಡ್ಡು ಹರಿತು, ನೀರು ಹರಿದಿಲ್ಲ, ಬೇಕಾದಷ್ಟು ಉದಾಹರಣೆ ಕೊಡಬಲ್ಲ. ಅದಕ್ಕೆ ಇಲ್ಲೂ ಅಷ್ಟೇ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ, ಇವತ್ತು ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಿಂದ ಕ್ಲಿಯರೆನ್ಸ್ ಸಿಗಬೇಕು. ಇವತ್ತು ಮಾದಾಯಿ ಯೋಜನೆ ಹೇಳೋರಲ್ಲ, ಒಂದು 15-20 ಎಕರೆ ಹೆಕ್ಟರ್ ಭೂಮಿಗೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ಇಲ್ಲಿ 3-4 ಸಾವಿರ ಹೆಕ್ಟರ್ ಭೂಮಿ, ಇದಕ್ಕೆ 20 ಹೆಕ್ಟರ್ಗೆ ಈ ಪಜಿತಿ ಇದ್ದಾಗ ಅಲ್ಲಿ ಪರ್ಮಿಷನ್ ತಗೋಬೇಕಲ್ಲ. ಇಲ್ಲಿ ನೋಡೋಣ. ದಿವಸ ಸೂತ್ರಕ್ಕೆ ನಾನು ಬದ್ಧ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಅದೆಲ್ಲ ಪೊಲಿಟಿಕಲ್ ಹೇಳಿಕೆಗಳು, ಅದಕ್ಕೆಲ್ಲ ಯಾರು ತಲೆ ಕೆಡಿಸ್ಕೊಳ್ತಾರೆ?